ಗೈಸ್, ವೆಲ್ಕಮ್ ಬ್ಯಾಕ್ ಟು PGN ಲೈಫ್ ಸ್ಟೈಲ್. ಗೈಸ್, ಇವತ್ತು ನಾನು ಓಂ ಶಕ್ತಮ್ಮನವ್ರದ್ದು ಮಾಲೆ ಹಾಕ್ತಾ ಇದ್ದೀನಿ. ಸೊ ನಾನು ತುಂಬ ವರ್ಷಗಳಿಂದ ಹಾಕ್ತಾನೆ ಇದ್ದೀನಿ. ಪಾಪು ಹುಟ್ಟಕ್ಕೂ ಮುಂಚೆ, ಅಂದರೆ ನಮ್ಮ ಮದುವೆ ಆಗೋಕ್ಕೂ ಮುಂಚೆ ನಮ್ಮಿಬ್ಬರಿಗೂ ಮದುವೆ ಆಗಲಿ ಅಂತ ಅರ್ಕೆ ಹೊತ್ಕೊಂಡು ನಾನು ಮಾಲೆ ಹಾಕ್ತಾ ಇದ್ದೆ. ಆಮೇಲೆ ನಮ್ಮ ಮದುವೆ ಆದಮೇಲೆ ಪಾಪು ಪ್ರೆಗ್ನೆನ್ಸಿ ಆದಮೇಲೆ ಅವ್ನಿಗೆ ಜಾಂಡೀಸ್ ಬಂತು. ಸೊ ಅದಕ್ಕೆ ಪಾಪು ಕೈಲಿ ಹಾಕಿಸ್ತೀನಿ 3 ವರ್ಷ ಅಂತ ಅಂದ್ಕೊಂಡಿದ್ದೆ. ಮದುವೆ ಆಗಿದ ತಕ್ಷಣ ನಾನು ಹಸ್ಬೆಂಡ್ ಕೈಲಿ ಹಾಕಿಸ್ತೀನಿ ಅಂದ್ಕೊಂಡಿದ್ದೆ. ಅವ್ರದ್ದು 3 ವರ್ಷ ಕಂಪ್ಲೀಟ್ ಆಗೋಯಿತು. ಇದು 4ನೇ ವರ್ಷ. ನಮ್ಮ ಪಾಪುದು ಇದು 3ನೇ ವರ್ಷ ಕರೆಕ್ಟಾಗಿ. ಸೊ ಅವ್ರ ಕೈಲೂ ಹಾಕ್ಸ್ತೀನಿ ಅಂದ್ಕೊಂಡಿದ್ದೆ. ಇವಾಗ ಇಬ್ಬರ ಕೈಲೂ ಹಾಕ್ಸಿದ್ದಾಯಿತು ನಂದು. ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಈ ವರ್ಷ ನಾವು ಮೂವರನ್ನು ಮಾಲೆ ಹಾಕ್ಕೊಳ್ತಾ ಇದ್ದೀವಿ. ಇವತ್ತು ಮಾಲೆ ಹಾಕ್ಕೊಂಡು ಬರೋಕ್ಕೆ ಹೋಗ್ಬೇಕು. ಮನೇಲಿರೋ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡಿದ್ದಾಯಿತು, ತೋರಿಸ್ತೀನಿ ನಾನು. ಸೊ ಬನ್ನಿ ಇವಾಗ ಮಾಲೆ ಹಾಕ್ಕೊಂಡು ಬರೋಣ. ಜೊತೆಯವ್ರು ಕೂಡ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಸೊ ಮಾಲೆ ಹಾಕ್ಕೊಳ್ತೀನಿ ಅಂದರೆ ಫುಲ್ ಜೋಶಲ್ಲಿದ್ದಾರೆ. ಪ್ಯಾಂಟ್ ಪಾಪ ಫಸ್ಟ್ ಪ್ಯಾಂಟ್ ತೊಗೋಬೇಕು. ನಾವು ಪ್ರತಿ ವರ್ಷ ಮಾಲೆ ಹಾಕೋದು ಮುಳ್ಳೂರಲ್ಲಿ. ಸೊ ಈ ಸ್ವಾಮಿಗಳವರು ಇವ್ರ ಅಪ್ಪ ಅವ್ರು ಇದ್ದಾಗ ನಾವು ಮಾಲೆ ಹಾಕ್ತಿದ್ವಿ. ಇವಾಗ ಅವ್ರ ಅಪ್ಪ ಅವರು ಇಲ್ಲ, ಸೊ ಅದಕ್ಕೆ ಇವರೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆಮೇಲೆ ಮಾಲೆ ಬ್ಯಾಗಲ್ಲಿ ಏನೇನು ಇಟ್ಕೋಬೇಕಲ್ವ ಅದನ್ನೆಲ್ಲ ಕೊಟ್ಟಿದ್ರು. ಆಮೇಲೆ ನಾವು ಹೋಗ್ಬಿಟ್ಟು ಬರೋದಕ್ಕೆ ನಮಗಾಗಿದ್ದ ಖರ್ಚು 3000 ರುಪೀಸು ಒಬ್ಬರು ಪರ್ಸನ್ಗಾಯಿತು. ಮತ್ತು ಆಮೇಲೆ ಇನ್ನೂ ತುಂಬ ಕ್ವಶನ್ಸ್ ಕೇಳಿದ್ದೀರಾ ನಮ್ಮ ಹತ್ರ. ಲೈಕ್ ಅಂದರೆ ಪೀರಿಯಡ್ಸ್ ಆದಾಗ ನಾವು ಮಾಲೆ ಹಾಕ್ಬೋದಾ, ಆಮೇಲೆ ಇನ್ನು ಏನಪ್ಪ ನಾವು ಅಂದ್ಕೊಂಡಿದ್ದು ಹಾಕ್ಬೇಕಂದ್ರೆ ಯಾವ ರೀತಿ ಇರಬೇಕು ಮಾಲೆ ಹಾಕಿದಾಗ, ಅಥವಾ ಮಾಲೆ ಹಾಕೋದ್ರಿಂದ ಒಳ್ಳೇದಾಗುತ್ತಾ ಅಂತ. ನಾನು ಒಂದೇ ಕ್ಲಾರಿಟಿ ಕೊಡ್ತೀನಿ, ಯಾವುದೇ ದೇವ್ರ ಮೇಲೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಮಾಲೆನೇ ಹಾಕ್ಕೋಬೇಕು ಅಂತ ಏನಿಲ್ಲ. ಮನಸ್ಫೂರ್ತಿಯಾಗಿ ನಾವು ಏನೇ ಒಂದು ಕೆಲಸದ ಬಗ್ಗೆ ಅಥವಾ ಏನೋ ಒಂದ್ರ ಬಗ್ಗೆ ನಾವು ಅಂದ್ಕೊಳ್ತಿದ್ದೀವಿ ಗಟ್ಟಿಯಾಗಿ ಅಂದರೆ 100% ನಿಧಾನ ಆದರೂ ಪರವಾಗಿಲ್ಲ, ದೇವ್ರು ಕೊಟ್ಟೇ ಕೊಡ್ತಾನೆ. ನಾವು ಮಾಲೆ ಯಾಕೆ ಹಾಕ್ತಾಯಿದ್ದೀವಿ ಅಂದರೆ ಇದು ನಮ್ಮ ನಂಬಿಕೆ ಅಷ್ಟೇ. ನನ್ನ ನಂಬಿಕೆನ ತೊಗೊಂಡು ಬಂದುಬಿಟ್ಟು ನೀವು ನಂಬಿ ಅಂತ ಹೇಳೋಕ್ಕೆ ನಾನು ಯಾರೂ ಅಲ್ಲ. ನಾನು ಒಂದೇ ಹೇಳೋದು, ನಿಮಗೆ ನಂಬಬೇಕು ಅನಿಸುತ್ತಾ, ನಿಮಗೆ ನಂಬಿಕೆ ಇದೆಯಾ, ನಿಮ್ಮ ನಂಬಿಕೆ ಪೂರ್ತಿ ಅಲ್ಲಿಟ್ಟು ನೀವು ಹಾಕಿ ಅಥವಾ ನೀವು ಹೋಗಿ ಬನ್ನಿ. ಬಟ್ ಆದರೆ ನಾನೇನೋ ಹೇಳಿಬಿಟ್ಟೆ ಅಂತ ಹೇಳ್ಬಿಟ್ಟು ನನ್ನ ನಂಬಿ ನೀವು ಹೋಗಿ ಅಂತ ನಾನು ಹೇಳಲ್ಲ. ಯಾಕಂದರೆ ನನ್ನ ನಂಬಿ ನೀವು ಹೋಗಿದ್ದೀರಾ ಅಂದರೆ ನೀವು ಅರ್ಧ ಮನಸ್ಸಿಂದ ಹೋಗಿರೋ ಥರನೇ ಆಗುತ್ತದು. ಏನೇ ಒಂದು ಕೆಲಸ ಮಾಡಿದಾಗ ಫುಲ್ ಕಂಪ್ಲೀಟ್ ನಿಮ್ಮ ಒಂದು ಶ್ರದ್ಧೆನ ಅಲ್ಲಿಟ್ಟು ಮಾಡಿ 100% ಅದು ನೆರವೇರುತ್ತೆ. ಇನ್ನು ಪೀರಿಯಡ್ಸ್ ಅದೆಲ್ಲ ಅಂತ ಬಂದಾಗ ನಾನು ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ ಓಂ ಶಕ್ತಿಗೆ ಹೋಗ್ಬಿಟ್ಟು ಬಂದು. ಸೊ ನೀವು ಅದನ್ನು ನೋಡಿ ನಿಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಯಾವ ರೀತಿ ಮಾಡಬೇಕು ಅದೆಲ್ಲನೂ. ನಂದು ಲಾಸ್ಟ್ ಹಳೆ ವೀಡಿಯೋಸ್ ಇದೆ, ನೀವು ಆ ವೀಡಿಯೋಸ್ ಕೂಡ ನೋಡಬಹುದು. ಲಾಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿ ಕ್ಲಾರಿಟಿಯಾಗಿ ಹೇಳಿದ್ದೀನಿ. ಅದು ಬೇಕಂದರೆ ನಾನು ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಗೈಸ್. ಸೊ ಇವಾಗ ನಮ್ಮ ಪಾಪು ಕೈಯಿಂದ ನನ್ನ ಒಂದು ಕತ್ತಿಗೆ ನಮ್ಮ ಪಾಪು ಕೈಯಿಂದ ಮಾಲೆ ಬಿದ್ದಿದ್ದು ತುಂಬಾ ಖುಷಿ ಆಯಿತು. ಸೊ ಇವತ್ತು ವಾಯ್ಸ್ ಎಲ್ಲ ತುಂಬ ಒಂಥರ ಕಚಬಿಚಿ ಆಗ್ತಿದೆ, ಯಾಕಂದರೆ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮಾಲೆ ಎಲ್ಲ ಹಾಕ್ಕೊಂಡು ಬಂದು ಮನೇಲಿ ಊಟ ಮಾಡ್ತಾ ಇದ್ದೀವಿ. ಹೋಗೋಕ್ಕೂ ಮುಂಚೆನೇ ಸಾಂಬಾರು ಮಾಡಿಟ್ಟು ಹೋಗಿದ್ದೆ ದಾಲು. ಸೊ ಇವಾಗ ರೈಸ್ ಹಾಗೆ ಹಪ್ಪಳ ಮಾಡ್ಕೊಂಡಿದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಬಡಿಸ್ಕೊಂಡಿದ್ದೀವಿ. ನಮ್ಮ ಪಾಪುಗೆ ಇದರಲ್ಲೇ ತಿನ್ನಿಸೋದಕ್ಕೆ ಬಂದು ಊಟ ಮಾಡ್ಬಾ, ಟೈಮ್ ಆಯಿತು. ಸರಿ ಆಯ್ತು, ನಾನು ತಿನ್ನಿಸ್ತೀನಿ. ಆಮೇಲೆ ಈವ್ನಿಂಗು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ, ಅಂದರೆ ಲೈಕ್ ಟ್ಯೂಷನ್ ಎಲ್ಲ ಹೇಳ್ಕೊಟ್ಟು ಒಂಥರ ಹೆಡ್ಡೇಕ್ ಬರೋ ಥರ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಏಲಕ್ಕಿ, ಶುಂಠಿ ಮತ್ತು ಟೀ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಟೀ ಮಾಡ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಟೀನ ಈ ರೀತಿ ಮಾಡೋದಕ್ಕಿಂತಲೂ ಫಸ್ಟು ಡಿಕಾಷನ್ ಮಾಡಿಕೊಂಡು ಆಮೇಲೆ ಹಾಲು ಹಾಕಿದ್ರೆ ತುಂಬ ಸ್ಟ್ರಾಂಗ್ ಆಗಿರುತ್ತಂತೆ. ನಮ್ಮ ಪಾಪು ಕೂಡ ಹಾಲು ಕೊಟ್ಟಿದೆ. ಸೊ ಅವನೇನು ಫಸ್ಟ್ ಟೈಮ್ ಇವತ್ತು ಬಿಸ್ಕೆಟ್ ಅದ್ಕೊಂಡು ತಿಂತಾಯಿದ್ರು. ಎಲ್ಲ ಜಾಸ್ತಿ ಹೊಟ್ಟೆ ಹಸಿವಾಗ್ಬಿಟ್ಟಿದೆ ಅನಿಸುತ್ತೆ. ಸೊ ಅದಕ್ಕೇ ಆಮೇಲೆ ನನ್ನ ಹಸ್ಬೆಂಡ್ ಪ್ಲ್ಯಾಂಟ್ಸ್ನ ಆರ್ಡ್ರ್ ಮಾಡಿದರು ಆನ್ಲೈನಿಂದ, ಬಟ್ ಚೆನ್ನಾಗಿ ಬಂದಿರಲಿಲ್ಲ. ಯಾರೂ ಕೂಡ ಪ್ಲ್ಯಾಂಟ್ಸ್ನ ಆನ್ಲೈನಿಂದ ಆರ್ಡ್ರ್ ಮಾಡಬೇಡಿ ಗೈಸ್. ಎಲ್ಲಾದರೂ ಆಗಲಿ ಹೋಗಿ ತೊಗೊಂಡು ಬಂದು ನೀವು ಬೆಳೆಸಿ ಗಿಡಗಳನ್ನ, ಆನ್ಲೈನಿಂದ ಮಾತ್ರ ಆರ್ಡ್ರ್ ಮಾಡಬೇಡಿ. ಸೊ ನಾವು ಕೂಡ ಹಾಗೆ ಟೀ ಇಟ್ಕೊಂಡು ಬಿಸ್ಕೆಟ್ ಒಂದು 4 ತೊಗೊಂಡು ತಿಂತಾಯಿದ್ವಿ. ಹೊಟ್ಟೆ ತುಂಬ ಹಸಿವಾಗ್ತಾಯಿತ್ತು ನಮಗೂ. ಹಾಗೆ ಹೆಡ್ಡೇಕ್ ಮಾತ್ರ ತುಂಬ ಇತ್ತು ಟ್ಯೂಷನ್ ಇದ್ದಿದ್ದರಿಂದ. ಮಕ್ಕಳ ಹತ್ರ ಹೇಗೋದು ತುಂಬ ಕಷ್ಟನೇ ಗೈಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಟ್ಯೂಷನ್ ಅನ್ನೋದು ಮನೆಯಿಂದ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಆದರೆ ಮಾಡಿದಾಗಲೇ ಗೊತ್ತಾಗುತ್ತೆ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ತಲೆನೋವಿಗೆ ಅಂತ. ಗೈಸ್, ನಮ್ಮ ಪಾಪು ಕೊಡ್ತಾ ಇರೋ ಕಾಟಕ್ಕೆ ನಾವು ಮಾಲೆ ಹಾಕಿದ್ದೀವಿ ಅಂತ ಸುಮ್ಮನೆ ಇದ್ದೀವಿ ಅಷ್ಟೇ. ಇಲ್ಲಾಂದರೆ ಎಷ್ಟು ಹೊಡಿಬೇಕು ಅಂತ ಅನ್ನಿಸ್ತಿದೆ ಗೊತ್ತಾ. ಸಖತ್ ತೀಟೆ ಆಗಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಅಲ್ಲೆಲ್ಲ ಇದ್ದಿದ್ದನ್ನ ಕವರ್ಗೆ ತುಂಬಿಸ್ಬಿಟ್ಟು ಪಾಪ ಅವಳು ಓದ್ಕೊಳಕ್ಕೆ ಬಂದಿದ್ರೆ ಅವಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಈ ಕಡೆ ಮನೇಲಿ ಎಲ್ಲರಿಗೂ ಹಿಂಸೆ, ಯಾರು ಹೊಡಿಯಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಆಟ ಆಡ್ತಾ ಇದ್ದಾರೆ ಗೊತ್ತಾ. ಸೊ ಇವತ್ತು ಟ್ಯೂಷನ್ 2 o'clockಗೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಎಲ್ಲರೂ ಬಂದೋದ್ರು. ಬರೀ ತನು ಮಾತ್ರ ಇವಾಗ ಬಂದಿದ್ದಾರೆ. ಯಾಕೆ ಅಂದರೆ ಅವ್ರು ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಾರೆ ಗೈಸ್. ಅದಕ್ಕೆ ಭರತನಾಟ್ಯಂಗೆ ಹೋಗಿದ್ರು ಅವರು ತಾನೇ. ಸೊ ಇವಾಗ ಅವ್ರದ್ದು ಹೋಮ್ವರ್ಕ್ ಇತ್ತಂತೆ. ಸೊ ಅದಕ್ಕೆ ಮಾಡ್ಕೊಂಡು ಹೋಗ್ತೀನಿ ಯಾಕೆ ಅಂತ ಬಂದಿದ್ದಾರೆ. ನಮ್ಮ ತರ್ಲೆ ಕೃಷ್ಣ ನೋಡಿ
ಕೃಷ್ಣ ಅಲ್ಲ, ಶಕ್ತಿ, ತರಲೆ ಶಕ್ತಿ. ಇವತ್ತು ಅವ್ರಪ್ಪ ಕೋಲ್ ಎತ್ಕೊಂಡಿದ್ದಾರೆ, ಏನೋ ದೊಡ್ಡದಾಗ ಹೊಡೆದ್ಬಿಡೋ ಥರ. ಅವ್ರಿಗೂ ಗೊತ್ತು ಇವ ಈ ಟೈಮಲ್ಲಿ ನಾವು ಹೊಡಿಯಲ್ಲ ಅಂತ, ಅದಕ್ಕೆ ಇಷ್ಟೊಂದು ಮೆರೀತಾ ಇದ್ದಾರೆ. ಸರಿ ಬನ್ರಿ ಪೂಜೆ ಮಾಡೋಣ. ಯಾಕೆ ಎಲ್ಲಿ ಹೋಗ್ತೀಯ ಓಂ ಶಕ್ತಿಗೆ? ದೂರ ಹೇಳು, ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳು ಬೇಗ. ಹೆಂಗ್ ಹೇಳಿದ್ ನಾವ್ ಅಲ್ಲಿ ಮಾಲೆ ಹಾಕೊಳ್ಬೇಕಾದ್ರೆ ಹೇಳು, ಕರೆಕ್ಟಾಗಿ ಹೇಳು. ಅದೇನದು ಅಲ್ಲ ಅದು ಪರಾಶಕ್ತಿ. ಪೂಜೆ ಮಾಡಿಬಿಟ್ಟು ಆಮೇಲೆ ಅಡಿಗೆ ಮಾಡಬೇಕು. ಸಾಂಗ್ಸ್ ಆಗ್ತಾ ಇದ್ದಾರೆ ನನ್ನ ಹಸ್ಬೆಂಡು ಟಿವಿಯಲ್ಲಿ. ಸೊ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ. पराशक्ति पराशक्ति आदि पराशक्ति आदि पराशक्ति आदि पराशक्ति ओम शक्ति ओम शक्ति ದೇವರಿಗೆ ಪೂಜೆ ಎಲ್ಲ ಮಾಡಿ ನಾವು ಭಜನೆಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಅಮ್ಮೋರೂರಲ್ಲಿ ಭಜನೆ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ಮನೆಯಲ್ಲೇ ಸ್ವಲ್ಪ ಹೊತ್ತು ಭಜನೆ ಮಾಡಿ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಇಡ್ಲಿ ಮತ್ತು ಆಮೇಲೆ ಚಟ್ನಿ, ರೈಸು ಮತ್ತು ಮಜ್ಜಿಗೆ ಎಲ್ಲ ಮಾಡ್ಕೊಂಡಿದ್ವಿ. ಅದೇ ಇವತ್ತಿಂದು ಊಟ ಗೈಸ್. ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್.